ध्यानमूलं गुरुर्मूर्ति पूजमूलं गुरुर्पाद मंत्रमूलं गुरुर्वाक्यं मुक्तिमूलं गुरुर्कृपा तस्मै श्री गुरुवे नमः। ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿಮ್ಮ ಹೊರತು ಅನ್ಯ ದೇವರು ಏಕೆ, ಗುರುವಿನ ದಯವೊಂದು ಇದ್ದರೆ ಸಾಕೆ, ಗುರುವಿನ ದಯವೊಂದು ಇದ್ದರೆ ಸಾಕೆ. ನಾನು ಎಂಬುದನ್ನು ಬಿಡಬೇಕು, ನಾನಾರೆಂಬುದನ್ನು ತಿಳಿಬೇಕು. ನಾನು ಎಂಬುದನ್ನು ಬಿಡಬೇಕು, ನಾನಾರೆಂಬುದನ್ನು ತಿಳಿಬೇಕು. ತನ್ನ ತಾನರಿದೊಡೆ ತಾನೇ ಪರಮಾತ್ಮ ಎಂದು ಹೇಳಿದ ನಮ್ಮ ಶಿಶುವಿನಾಳ ಶರೀಪ ಶಿವಯೋಗಿ, ಶಿಶುವಿನಾಳ ಶರೀಪ ಶಿವಯೋಗಿ. ಶಿಶುವಿನ ದುರ್ಬಲತೆಯನ್ನು ಸೈರಿಸಿ ಪಿತ ನಶೆದು ಬುದ್ಧಿಶೀಲ ಆಲಿಸುವಂತೆ ಮುಸುಕಿ ದುರ್ಗುಣ ವಿರಲವ ನೆನೆಸದೆ ಮನ್ನಿಸು ಬಿಡದೆನ್ನನ್ನು ಮಾರಮನ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನ್ನಗುಳ್ಳದೊಂದು ಮನ ನಿಮ್ಮಲ್ಲೇ ಬೆಳೆಬೇರಿದ ಬಳಿಕ ನನಗೆ ಎತ್ತರ ಚಿಂತೆ ಚೆನ್ನಮಲ್ಲಿಕಾರ್ಜುನ. ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರು ಸರಿಯಿಲ್ಲ. ಪರಮ ಪೂಜ್ಯ ಸಮರ್ಥ ಸದ್ಗುರು ಚೌದಾತ್ಮೇನಿ ಪವನ ಪುರುಷ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಕಲ್ಮೇಶ್ವರ ಮಹಾರಾಜರವರ ಚರಣಾರವಿಂದದಲ್ಲಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ತತ್ಸ್ವರೂಪರೇ ಬ್ರಹ್ಮಜ್ಞಾನಿಗಳು, ಆಜನ್ಮ ಬ್ರಹ್ಮಚಾರಿಗಳು, ವಾಕ್ಶಕ್ತಿ ಪುರುಷರು, ಪವಾಡ ಪುರುಷರಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಕಲ್ಮೇಶ್ವರ ಮಹಾರಾಜರ ಪರಮ ಶಿಷ್ಯರಾಗಿರ್ತಕ್ಕಂಥ ಗುರುವಿನ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನಲು ಬೇಡ ಪರಮಾತ್ಮನು. ಆಗ ಗುರುವಿನ ಆಜ್ಞಾ ಭಾಳ ಶ್ರೇಷ್ಠ ತಿಳಿದುಕೊಂಡು ಗುರುವಿನ ಆಜ್ಞೆ ಪ್ರಕರಣ ನಡೆದಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ರಾಮದುರ್ಗ ತಾಲೂಕಿನ ಕುಮತಾರ ಗ್ರಾಮದಲ್ಲಿ ಜನ್ಮಧಾರಣ ಮಾಡಿರ್ತಕ್ಕಂಥವಳು. ಅಷ್ಟೇ ಅಲ್ಲ, ಗುರು ಭಾಳ ಶ್ರೇಷ್ಠ ದೊಡ್ಡವನ್ನು ತಿಳ್ಕೊಂಡು ಕಲ್ಮೇಶ್ವರ ಮಹಾರಾಜರು ಬಂದಾಗ ಹಿರೇಮಠದ ಸ್ವಾಮಿಗಳು ಜಾತಿಯಿಂದ ಹಿರೇಮಠದ ಸ್ವಾಮಿಗಳು ಆದರೂ ಸಹಿತ ಗುರುವಾಕ್ಯ ಶ್ರೇಷ್ಠ, ಗುರು ಶ್ರೇಷ್ಠ ಅಂತ ತಿಳಿದುಕೊಂಡು ಕಲ್ಮೇಶ್ವರ ಮಹಾರಾಜರ ಖರ್ಚೀಪ ಸಾಬೂನು ಹಚ್ಚಿ ತೊಳೆದ ಹಿಂಗೆ ಕೈಯಾಗಿ ಹಿಡ್ಕೊಂಡು ಆರಿಸ್ಕೊಂಡು ನಿಂತಿದ್ರಂತ. ಯಾರೋ ಒಬ್ಬರು ಕೇಳಿದ್ರಂತ, ಏ ಸಂಗಯ್ಯ, ನೀ ಹಿರೇಮಠ ಸ್ವಾಮಿ, ನಿಮಗೆಲ್ಲ ನಾವು ನಮಸ್ಕಾರ ಮಾಡ್ತೀವಿ, ನಮ್ಮೂರ ಸ್ವಾಮಿಗಳು ನೀವು ಹಿರೇಮಠದವರು, ನೀವು ಬಂದು ನಮಸ್ಕಾರ ಮಾಡ್ತೀವಿ, ಊರು ತುಂಬೆಲ್ಲ ಹಿಟ್ಟು ಆಡ್ತೀವಿ, ನೀ ಜಂಗಮ ಕೊಡ್ತಾವ ಮತ್ತು ಬಿಡ್ಗೋಟ
ಪಂಚಮಸಾಲಿ ಲಿಂಗಾಯತ ಅಂಥೇಳಿ ಕಲ್ಲಾಂಬ ಬಂದಾನು ಅವನ ಅರಿವಿ ತೊಳ್ತಾ ಇದ್ರು ಅಂತ ಕೇಳಿರುತ್ತೆ ಯಾರೋ ಅಲ್ಲಿ ಅದರ ಮೊದಲ ಅದೊಂದು ಸ್ವಲ್ಪ ಇಲ್ಲಿ ಜನ ಹೊರಟು ನಿಮ್ಗಂತ ಯಾರು ಹೊರಟು ಅಂದ್ರೇನ ಗೊತ್ತಾಗತ್ತೆ ಬಿಡಿಸು ಅಂತ ಅರ್ಥ ಕೈನ್ಯಾಗ ಯಾಕೆ ಬಿಡ್ಬೇಕಲ್ಲ ಹೊಡಿತಾರೆ ಅವ್ರ ಆಗೆಲ್ಲ ಅವ್ರು ಅದಾರ ಅಲ್ಲಿ 199 ಮಂದಿ ಅವ ಗೋವಿಗಳು ಅದಾರ ಗೋವಿಗಳು ಅಂತಾರೆ ವಾಟ್ರು ಅಂತಾರೆ ತಲೆ ಹೊಡಿತಾರೆ ಹೊಡಿ ಅಂತ ಅವಾಗ ಅಂದಾಗ ಬಸವೇಶ್ವರ ಮಹಾರಾಜರು ಹೇಳಿದ್ರಂತ ಅವ್ರು ಪಾನ ತಪ್ಪು ಮಾಡೀನಿ ಅಂದರು ಅವ್ರ ಬಟ್ಟೆ ತೊಳೆದ ಖರ್ಚಿಪ್ ತೊಳೆದ ಗಾಳಿಗೆ ಹಾಸ್ಕೊಂಡು ತಿಂತಾನೆ ತಪ್ಪು ಮಾಡೀನಿ ಅದು ಇನ್ನೊಂದು ಕೆಲಸನ ಮಾಡಬೇಕಾಗಿತ್ತು ಏನಂತಂದ್ರೆ ಅವ್ರ ಪಾದರಕ್ಷೆ ಅಲ್ಲಿ ಬಿಟ್ಟು ಹೇಳೋ ತಲೆ ಮೇಲೆ ಇಟ್ಕೋಬೇಕಾಗಿತ್ತು ಅದು ತಪ್ಪಾಗಿತ್ತು ಅದು ಖರ್ಚಿಪ್ ಬಿಡೋದು ನಂದು ಅವಾಗ ಅವ್ರು ವಾಟ್ರ್ ಅಂದ್ರಂತ ಯಪ್ಪ ಸಂಗಯ್ಯಪ್ಪ ನಿಮ್ಮ ಮನ್ಮ ನಮ್ಗೆ ತಿಳಿಲಿಲ್ಲ ಮೈಮೆ ತಪ್ಪಾತಪ್ಪ ಅಂತ ಒಪ್ಕೊಂಡ ಅಂದಿನಿಂದ ಅವ್ರು ಕಲ್ಮೇಶ್ವರ ಮಹಾರಾಜರು ಬಂದಿರ್ತಕ್ಕಂಥವ್ರು ಅವ್ರ ತಾಯಿ ತಂದೆ ಇಲ್ಲ ಚಿಗವ ದೊಡ್ಡ ಚಿಕ್ಕಪ್ಪ ದೊಡ್ಡವ ಚಿಗವ್ವ ಅವರು ದೊಡ್ಡವ್ರು ಮಾಡಿದರು ಊಟ ಎಲ್ಲೋ ನೀರೆಲ್ಲೋ ಬೆಕ್ಕೆಲ್ಲೋ ಹುಚ್ಚರಿಗೆ ಇದ್ದಿದ್ರು ಅದಕ್ಕೆ ಅಂಥ ಬಸವೇಶ್ವರ ಮಹಾರಾಜರು ಹುಟ್ಟಿದ್ದು ಅಲ್ಲೇ ಹುಟ್ಟಿದ್ದು ನಾನು ಇಲ್ಲೇ ಇದ್ದು ತಿಳ್ಕೊಂಡ ಅವರಂದ್ರೆ ಕಲ್ಮೇಶ್ವರ ಮಹಾರಾಜ ಏ ಸಂಗಯ್ಯ ಜನ ನಿಮ್ಮ ಮೇಲೆ ಎಷ್ಟು ಪ್ರೇಮ ಇತ್ತಪ್ಪ ಇದೆ ನಮ್ಮ ಮಕ್ಕಳು ಎಲ್ಲರೂ ವಾಟ್ರ ಎಷ್ಟು ಪ್ರೇಮದಾರಪ್ಪ ನಿನ್ನ ಮೇಲೆ ನೀಲೇ ಏನಪ್ಪ ಅಂದ್ಬಿಟ್ರು ಅಂದೇನು ಕಲ್ಮೇಶ್ವರ ಮಹಾರಾಜನ ಇಲ್ಲೇ ಇರೋದಲ್ಲ ಇದರ ಗುರು ಇಲ್ಲಿ ಮಾತನೇನು ಮೀರದೇ ನಡೆದವನು ನನ್ನ ನಡೆಬಿಡ ಪರಮಾತ್ಮ ಅಂದಂಗೆ ಗುರುಗಳು ನನಗೆ ಇಲ್ಲೇ ಇರ್ತಾರೆ ತಿಳ್ಕೊಂಡು ಕೊನೆಗೆ ಅಲ್ಲೇ ದೇವ್ಬಿಟ್ಟ ನನ್ನ ಕಡೆಗನ ಉತ್ಸವ ಮಾಡ್ತೀವಿ ಸಮಾಧಿ ಆಯಿತು ಆ ನಂತರ ನನಗೂ ಅವ್ರು ಭಾಳ ಸಲ ಹೇಳಿದರು ಅದ ಪ್ರಕಾರ ಈ ಕಾರ್ಯಕ್ರಮ ನಡೆದಿತ್ತು ಅಂಥ ಬಸವೇಶ್ವರ ಮಹಾರಾಜರ ಚರಣಾలను ಸಮರ್ಪಿಸಿ